ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಗೇನಿ ಅವರ ಭ್ರಷ್ಟ ಹಾಗೂ ಬೇಜವಾಬ್ದಾರಿ ಕರ್ಮಕಾಂಡ ಇದೀಗ ಸಾಕ್ಷಿ ಸಮೇತ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಂಚಾಯಿತಿ ವ್ಯಾಪ್ತಿಯ ಈರಲಗಡ್ಡಿ ಕ್ಯಾಂಪ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ 108 ಮೂಲಭೂತ ಸಮಸ್ಯೆಗಳಿದ್ರೂ ಪಿಡಿಒ ಶಿವಗೇನಿ ಮಾತ್ರ ಕಚೇರಿಗೆ ಬಾರದೆ ಸಾರ್ವಜನಿಕರನ್ನ ಅಲೆದಾಡಿಸ್ತಾ ಇದ್ದಾರೆ. ಕಚೇರಿ ಬಿಟ್ಟು ಮಾನ್ವಿ ಪಟ್ಟಣದಲ್ಲೇ ಬೀಡು ಬಿಟ್ಟಿರುವ ಇವರು ಸರ್ಕಾರದ ಸಂಬಳ ತಿಂತ ಜನರ ನೋವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ತಾಲೂಕು ಪಂಚಾಯಿತಿ ಪ್ರಭಾರ ಇಒ ಆದ ಖಾಲಿದ್ ಅಹಮದ್ ಅವರು ತಮ್ಮ ಆತ್ಮೀಯ ಸ್ನೇಹಿತನಾಗಿರುವ ಪಿಡಿಒ ಶಿವಗೇನಿಯ ಎಲ್ಲ ಅಕ್ರಮಗಳನ್ನ ಕಣ್ಣಾರೆ ಕಂಡು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ನೇರವಾಗಿ ಆರೋಪಿಸಿದ್ದಾರೆ. ಇಒ ಸಾಹೇಬ್ರೆ, ನಿಮ್ಮ ಸ್ನೇಹಿತನ ಕರ್ಮಕಾಂಡಕ್ಕೆ ನೀವು ಶಾಮೀಲಾಗಿದ್ದೀರಾ ಅಥವಾ ತಕ್ಷಣ ಕ್ರಮ ಕೈಗೊಳ್ತೀರಾ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಬರ್ತಾ ಇಲ್ಲ, ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಏನಂತ ಕೇಳಿದ್ರೆ ಇಲ್ಲಿ ಬಂದ್ರೆ ಈ ತಾಲೂಕ್ ಪಂಚಾಯತಿಗೆ ಬಂದಿದ್ರೆ ಬರ್ತೀನಿ ಹೋಗಂತೇಳಿ ದೌರ್ಜನ್ಯ ಮಾಡ್ತಾ ಇದಾರೆ. ಯಾರು? ಶಿವಗನ್ ಅಂತೇಳಿ ಪಿಡಿಒ ಸರ್ ಅವರು. ಯಾಕೆ ದೌರ್ಜನ್ಯ ಯಾಕೆ ಮಾಡ್ತಾರೆ? ನೀವು ಸಾರ್ವಜನಿಕರು. ಈಗ ಸಾರ್ವಜನಿಕರು ಸರ್, ನಮಗೆ ಈಗ ನಾವು ಹೊರಗಡೆ ಬಂದಿಲ್ಲ, ಕೇಳಕ್ ಬಂದ್ರೆ ಈ ತರ ನಾವು ಇದೇ ಫಸ್ಟ್ ಈಗ ಬಂದಿರೋ ಸಮಸ್ಯೆ ಕೇಳಕ್ ಇದೇ ಫಸ್ಟ್ ಬಂದಿರೋದು. ನಮ್ಗೆ ದೌರ್ಜನ್ಯ ಮಾಡಿ ಎದುರಿಸ್ತಾ ಇದಾರೆ. ಏನಂತ ಯಾವ ರೀತಿ ಎದುರಿಸೋದು? ನಾವು ಬರ್ತೀವಿ ಹೋಗು, ನಿನ್ಗೆ ಏನೈತೆ ಮಾಡಿಕೊಡ್ತೀವಿ ಹೋಗು ಅಂತಾರ. ಸರ್ ಇವ್ರು ಪಿಡಿಒ ಆಗಿ ಇವ್ರು ಮಾಡಿಕೊಟ್ಟಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಸರ್ ನಮ್ಗೆ? ಅದನ್ನ ಕೇಳಿದ್ರೆ ನಿನಗೇನು ಕೆಲಸ ಬೇಕಾ ನಾನು ಬೇಕಾ ಅಂತ ಕೇಳ್ತಾರೆ ಸರ್ ನಮ್ಮವ್ರಿಗೆ. ನಮಸ್ಕಾರ ರೀ ಸಬ್ರೆ, ನಾವು ಇಲ್ಲಿ ಈರಲಗಡ್ಡೆಯಿಂದ ಬಂದಿದ್ದೀವಿ. ಚಿಕ್ಕಕೊಟ್ನೇಕಲ್ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದು ಜೆ ಆಗಿದೆ. ಅಲ್ಲಿ 2 ವರ್ಷ 3 ವರ್ಷ ಆಗಿದೆ. ಗುತ್ತೇದಾರ ಬಂದು ಪೈಪ್ಲೈನ್ ತೊಗೊಂಡು ಪೈಪ್ಲೈನ್ ಹಾಕಿ ಟ್ಯಾಂಕ್ ಕಟ್ಟಿ ನೀರು ಸಪ್ಲೈ ಮಾಡಿ ಹೋಗಿದ್ದಾನೆ. ಅವರು ಅವಧಿ ಮುಗಿದ ತಕ್ಷಣ ಮತ್ತೆ ಬಂದು ಅಯ್ಯರ್ ಅಫ್ಸರ್ನ ಕರ್ಕೊಂಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಅಲ್ಲಿಂದ ನಾವು ಸ್ವಲ್ಪ ಮೋಟರ್ ಚಾಲು ಮಾಡಿದರೆ ಮನೆಗೆ ವೇಸ್ಟ್ ನಳಗಳು ಇದ್ದಾವೆ, ಅಲ್ಲಿ ಓಸು ನಳಗಳು ಲೀಕೇಜ್ ಇದ್ದಾವೆ. ಏನು ಸರ್ ನಮಗೆ ಹಿಂಗೆ ಮಾಡಿರಂತ ಕೇಳಿದ್ರೆ ಕಾಂಟ್ರಾಕ್ಟರ್ನ ಕೇಳಿದ್ರೆ ಕಾಂಟ್ರಾಕ್ಟರ್ ಅಂತಾರೆ ರೀ ಗೊತ್ತೇ ಪಂಚಾಯತಿಗೆ ಹೋಗ್ತೀನಿ ಪಂಚಾಯತಿನ ಅಂತ ಹೇಳ್ತಾರೆ. ಪಂಚಾಯತಿಗೆ ಹೋಗಿ ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಯಾರು ಪಿಡಿಒ ಸಾಬ್ರು. ಫೋನು 10 ಸಾವಿರ ಮಾಡಿದ್ರೆ ಯಾರು ಪಿಡಿಒ ಹೆಸರೇನು? ಶಿವಗನ್ ಸಾಬ್ರು ಅಂತೇಳಿ. ಏನಂತಾರೆ? ಆಯ್ತು ತಗಯ ಕಳಿಸ್ತೀನಿ ತಗೊಳಯ ಅಂತ ಇದ್ದಾರೆ ಸರ್. ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ನಮಗಂತೂ ಸಾಕಾಗಿದೆ. ಎಡಬ್ಲ್ಯೂ ಸಾಬ್ರನ್ನ ಕೇಳಂತಂದ್ವಿ. ಅಲ್ಲಿ ಹೋಗಿ ಎಡಬ್ಲ್ಯೂ ಸಾಬ್ರನ್ನ ಕೇಳಿದ್ವಿ. ಜೆ ಸಂಬಂಧಪಟ್ಟ ಎಡಬ್ಲ್ಯೂ ಸಾಬ್ರಿಗೆ ಕೊಟ್ಟಿವಿ. ಅವ್ರೇನಂತ ಹೇಳಿದ್ರು, ಒಂದು ತಿಂಗಳು ಬಿಟ್ಟು ಹೋಗಿದ್ರೆ ಕೇಳಿದ್ರೆ ಸರ್ ನಮಗೇನು ಉತ್ತರ ಕೊಡಲ್ಲ ಅಂತ ಕೇಳಿದ್ವಿ. ನೀವು ತಾಲೂಕು ಪಂಚಾಯತಿ ಹೋಗಿ ಕೇಳಿದ್ರು ಅಂತ ಅವ್ರಿಗೆ ಉತ್ತರ ಕೊಟ್ಟಿದ್ರು. ಅವ್ರು ಇಲ್ಲಿ 7 ಸಾವಿರ ಹತ್ರ ಬಂದು ಕೇಳಿದ್ರೆ ನೀವು ಅವ್ರನ್ನ ಕೇಳ್ಬೇಕಲ್ರಿ ಎಡಬ್ಲ್ಯೂ ಸಾಬ್ರ ಅಂತ ಅವ್ರು ಅಂದರು. ಸರ್ ಅವರೇ ಹಿಂಗೆ ಹೇಳಿದಾರೆ ನೋಡಿ ಸರ್, ತಾಲೂಕು ಪಂಚಾಯತಿಗೆ ಹೋಗ್ರಿ ಅಂತ ಹೇಳಿದಾರೆ ನೋಡಿ ಸರ್ ಅಂತ ನಾವು ಅಂದಿವಿ. ಅವ್ರೇನು ಮಾಡಿದರು, ಎಡಬ್ಲ್ಯೂ ಸಾಬ್ರಿಗೆ ಫೋನ್ ಅಲ್ಲ ರೀ, ಭೇಟಿ ಆಗಿದ್ರಲ್ಲ, ಏನಂತ ಮಾತಾಡಕತ್ತಾನ? ಭೇಟಿ ಈಗ ಶಿವಗನ್ ಅವ್ರನ್ನ ಭೇಟಿ ಆದ್ರಿ? ನಾಳೆ ಕಳಿಸ್ತೀನಿ ಹೋಗು, ಕಳಿಸ್ತೀನಿ. ನಿಗೇನು ಕೆಲಸ ಬೇಕಾ? ಇಲ್ಲ ನನಗೆ, ನಾನು ತಗೊಂಡು ಏನು ಮಾಡ್ತೀನಿ ಯಾಕೆ ನೀವು ಪಿಡಿಒ ಇದೀರಿ ಮತ್ತೆ ನಮ್ಮ ಊರಿಗೆ ಬರಲ್ಲ ಅಂದ್ರೆ ಯಾರು ಜವಾಬ್ದಾರಿ ಕೇಳೋರು? ಅದಕ್ಕೆ ಏನಂತ ಅಂದ್ವಿ ಸರ್, ನೀವು ಹ್ಯಾಂಡ್ ಓವರ್ ತೊಗೊಂಡಿರಲ್ಲ, ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಮಾಡಕತ್ತೀವಿ. ನೀವು ಕೆಲಸ ಮಾಡಿಸ್ಕೊಂಡು ಆರಾಮ ಹೋಗ್ಬಿಡ್ರಿ ಸರ್, ನಮ್ಗೆ ಬೇರೆ ಏನಿಲ್ಲ, ನಮಗೆ ನೀರು ಬೇಕು ಅಂತಂದ್ರೆ ಆಯ್ತು ತಾವ್ ಮಾತಾಡಿ ಬಿಲ್ ಐತಿ ಅಂದ್ರೆ ಎಲ್ಲಿಂದ ಬರ್ತಾರ್ರಿ? ಯಾರು ತಿಂದಾರ ಹೆಂಗ್ ಗೊತ್ತಾಗ್ತ? ಈಗ ಮತ್ತೆ ನಿಮ್ ಜಾಗ ಬಂದ್ರೆ ಗೊತ್ತಾಗತ್ತೆ. ಎಲ್ಲ ಹೆಣ್ಮಕ್ಳದಲ್ಲ, ಅದ ಮೇಲೆ ಹೆಂಗ್ ಹಿಡಿದು ಕೇಳಿದಾಗ ಗೊತ್ತಾಗತ್ತ. ಯಾರಿಗೆ? ಅವ್ರನ್ನ ಪಿಡಿಒ ಸಾಬ್ನ. ಅವ್ನ್ ಬರವಲ್ಲ, ಇಲ್ಲಿ ಬರ್ತ್ ಕಳ್ಸ್ ಹೋಗಂತ. ನಿಮ್ ಊರಿಗೆ ಪಂಚಾಯತಿ ಪಿಡಿಒ ಆಗಿದ್ರು ಕೂಡ ಯಾಕೆ ಬಂದಿಲ್ಲ? ಅಲ್ಲಿ ಸ್ಪಾಟಿಗೆ ಬಂದಿಲ್ಲ ನೋಡಿ. ಇದುವರೆಗೆ ಪೈಪ್ ಲೈನ್ ಆಗಿ ಎಲ್ಲ ಆಯ್ತು, ಏನಾಯ್ತು ಏನಂಬದು ಇನ್ನು ನೋಡೇ ಇಲ್ಲ. ಅವನು ಯಾಕೆ ಬರ್ತಾ ಇಲ್ಲ? ಎದಕ್ ಬರ್ತಿಲ್ಲ ಅಂಬದು ಅವ್ನ ಕೇಳಕ್ ಬಂದಿದ್ವಲ್ಲ. ಅದಕ್ಕ ಏನಂದ್ರು? ಬರಕ್ ಕಳ್ಸಿಕೊಡ್ತ ನಾವು ನಮ್ಮ ಇವ್ರು ಬರ್ತಾರ, ಹೋಗಿ ಸುಬಾನ್ ಬರ್ತಾನ ಅಂತ ಹೇಳಕತ್ತ. ನಾನು ಬೇಕಂತ ನಾನು ಪ್ಲೇಸಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಲ್ಲ ಅಂದ್ರೆ ಒಬ್ಬ ಅಧಿಕಾರಿ ಆದ್ರೆ ಬ್ಯಾಕ್ ಬರ್ತಲ್ಲ, ಏನಾದ್ರು ಆತ ಕೂಡ ಶಾಮೀಲಾಗಿದ್ದಾನ? ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ ಆಗಿರ್ಬೋದ್ರಿ, ಮತ್ತೆ ಹೇಳಕ್ ಆಗಲ್ರಿ. ಮತ್ತೆ ಅದಕ್ಕೆ ಒಂದ್ 5 ಮಂದಿ ಐದಾರ ಶಾಮೀಲು. ನಮಗೆ ಸ್ವಲ್ಪ ಗೊತ್ತಾಗ್ಯದ. ಮತ್ತೆ ಪೂರ ಬೈಲಿಗಳೈತಿ. ನೀವು ಇನ್ನೊಂದ್ 4 ದಿನ ತಡ ನೋಡಿ ಬೈಲಿಗಳಾದ್ರೆ ಎಲ್ಲವನ್ನ ಸೇದಾತನ್ರಿ. ಹಿಂಗ ಆಟ ಮಂದಿ ಹೆಣ್ಮಕ್ಳು